ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, DK ಶಿವಕುಮಾರ್ ಅವರು ಹಿಂದೂಗಳ ಸ್ವತ್ತಲ್ಲ ಅನ್ನುವಂಥ ಮಾತಾಡಿದ್ದು ತಪ್ಪೋ ಸರಿನೋ ಅನ್ನೋಕ್ಕಿಂತ ಅದನ್ನು ವಿವಾದ ಮಾಡೋದು ತಪ್ಪು. ಹಿಂದೂಗಳ ಆಸ್ತಿ ಅಂತ ಯಾವುದೂ ಅಲ್ಲ, ಮುಸ್ಲಿಮರ ಆಸ್ತಿ ಅಂತೂ ಯಾವುದೂ ಅಲ್ಲ. ಈ ದೇಶದ ಆಸ್ತಿ ಪ್ರತಿಯೊಂದು ಈ ದೇಶದ್ದು, ಈ ಸಂಸ್ಕೃತಿಯದ್ದು, ಈ ಸಾಮಾಜಿಕ ಬೆಳವಣಿಗೆಯದ್ದು, ಇಡೀ ದೇಶದ ಆಸ್ತಿ. ಈಗಾಗಲೇ ಅದು ಸಂವಿಧಾನ ಮೂಲಕ ಸಿದ್ಧ ಆದಂಥದ್ದು. ಇಲ್ಲಿ ರಾಜತ್ವವನ್ನು ತೆಗೆದುಹಾಕಿದ್ದು, ಇನ್ನೂರನ್ನು ತೆಗೆದುಹಾಕಿದ್ದು ಎಲ್ಲ ಒಂದು ದೇಶದ ಅಡಿಯಲ್ಲಿ ಸಾರ್ವಭೌಮತೆ ಅಡಿಯಲ್ಲಿ ಬಂದಂಥವುಗಳು. ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಜೊತೆಗೆ ಅದನ್ನು ಶಕ್ತಿಪೀಠ, ಅದರಲ್ಲಿ ಎರಡು ಮಾತಿಲ್ಲ. ಚಾಮುಂಡೇಶ್ವರಿಯನ್ನು ನಂಬಿಕೊಂಡು ಬದುಕುವಂಥವರು ಕೋಟಿಗಳ ಜನ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಕಾಲಕ್ಕೆ ಕೇವಲ ಧರ್ಮದ ನೆಲೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋದು, ಚರ್ಚೆ ಮಾಡೋದು ಸಹ ತಪ್ಪು ಅಂತ. ಇದಕ್ಕೆ ಮೊಸರಲ್ಲಿ ಕಲ್ಲು ಹುಡುಕುವುದು ಅಂತ ಹೇಳ್ತಾರೆ. ನಮ್ಮ DK ಶಿವಕುಮಾರ್ ಅವರು ಮಾತಾಡಿದ್ದಕ್ಕೆ R ಅಶೋಕ್ ಅವರು DKಶಿ ಹಿಂದೂಗಳ ಕ್ಷಮೆ ಯಾಚಿಸಬೇಕು, DK ಹಿಂದೂಗಳ ಕ್ಷಮೆ ಯಾಚಿಸಬೇಕು ಅನ್ನುವಂಥ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ, ಒತ್ತಾಯ ಮಾಡ್ತಾಯಿದ್ದಾರೆ. ಸರಿ, ಅದು ಇಲ್ಲಂತಲ್ಲ. ಅದಕ್ಕೆ DKಶಿ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡೋಣ, ಅದನ್ನು ಕೇಳ್ತೀನಂದರು ತಪ್ಪು ಏನಂದರು ಅಂತೇಳ. ರಾಜಕೀಯದವರು, ಮಾಧ್ಯಮಗಳು, ಪ್ರಮೋದಾದೇವಿ, ಸಂಸದ ಯದುವೀರ್, ಹೀಗೆಲ್ಲ ಎಲ್ಲರೂ ತಪ್ಪು ಹುಡುಕೋವರೆ, ಎಲ್ಲರೂ ತಪ್ಪು ಹುಡುಕ್ತಾ ಇದ್ದಾರೆ. ಸತ್ಯ ಹೇಳಿದರೆ ಕೆಲವರು ಸಹಿಸಲ್ಲ, ಸತ್ಯ ಹೇಳಿದರೆ ಕೆಲವರು ಸಹಿಸೋದಿಲ್ಲ. ಯಾಕಂದ್ರೆ ಇಲ್ಲಿರ್ತಿರುವಂಥ ಎಲ್ಲ ಹೌದು, ಧರ್ಮದ ಆರಾಧ್ಯ ದೈವ, ಶಕ್ತಿಪೀಠ ಎಲ್ಲರೂ ಸರಿಯಿಲ್ಲ, ಇಲ್ಲ ಅಂತಲ್ಲ. ಆದರೆ ಇದೆಲ್ಲನೂ ನಮ್ಮ ಸಾರ್ವಭೌಮತೆ ಒಳಗಾಗಿ ನಮ್ಮ ದೇಶದ ಸಂಪತ್ತು, ಇದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ನಾವೆಲ್ಲರೂ ಒಪ್ಪಬೇಕಾಗ್ತದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕುಗಳ ಜೊತೆಗೆ ಸಮಾನವಾಗಿ ಅವ್ರ ಧರ್ಮವನ್ನು ನಾವು ಪಾಲಿಸೋ ಜೊತೆಗೆ ಇನ್ನೊಂದು ಧರ್ಮವನ್ನು ಗೌರವಿಸುವಂಥ ಒಂದು ನೆಲೆಯಲ್ಲಿ ನಾವು ಈ ವಿಷಯವನ್ನು ತೆಗೆದುಕೋಬೇಕಾಗ್ತದೆ. ಇವರು ಕೇವಲ ರಾಜಕೀಯಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಈ ವಿಷಯವನ್ನು ರಾಜಕೀಯಕರಣಗೊಳಿಸ್ತಾ ಇದ್ದಾರೆ. ಇದು ತಪ್ಪು ಅಂತ R ಅಶೋಕ್ ಅವರು ಇದನ್ನು ಒಂದು ಮುಂದಿನ ರಾಜಕೀಯ ಉಪಯೋಗ ಮಾಡ್ತಾರೆ ಅನ್ನುವಂಥ ವಾದ ಅವರದ್ದಾಗಿದೆ. ಜೊತೆಗೆ ಸತ್ಯ ಹೇಳಿದರೆ ಕೆಲವರು ಸಹಿಸಲ್ಲ, ಹೀಗಾಗಿ ನಾನು ಮಾತನಾಡದಿರುವುದೇ ಉತ್ತಮ ಅಂತ ಹೇಳ್ಕೊಳ್ತಾ ಇದ್ದಾರೆ. ಕ್ಷಮೆ ಅಂತ ಕೇಳಲಿಲ್ಲ, ಆದರೆ ಮಾತಾಡಿದ್ರು ಚಲೋರಪ್ಪ ಆಯಿತು. ನಾವು ಪ್ರತಿಯೊಂದರಲ್ಲೂ ಮೊಸರಲ್ಲಿ ಕಲ್ಲು ಹುಡುಕಿದ್ರೆ ನಾ ಏನು ಹೇಳಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದೇ ಕಾಲಕ್ಕೆ ನಮ್ಮ HC ಮಾದೇವಪ್ಪನವರು ಹೇಳ್ತಾ ಇದ್ದಾರೆ, ಚಾಮುಂಡಿ ಬೆಟ್ಟ ಎಂಬುದು ಧಾರ್ಮಿಕ ಭಾವನೆಯನ್ನು ಪರಸ್ಪರ ಗೌರವಿಸುವ ಎಲ್ಲರಿಗೂ ಸೇರಿದ್ದು ಎಂದು ಹೇಳಿರುವ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಮಾತನ್ನು ಸರಿಯಾಗಿ ಅರ್ಥೈಸದೆ ವಿವಾದ ಮಾಡುತ್ತಿರುವುದು ಬೇಸರದ ಸಂಗತಿ. ಎಲ್ಲರೂ ಕೂಡಿ ಆಚರಿಸುವ ದಸರಾ ನಾಡ ಹಬ್ಬದಲ್ಲೂ ಧಾರ್ಮಿಕ ವಿಷಯ ಬಿತ್ತುವ ಕೆಲಸ ಮಾಡುತ್ತಿರುವ BJPಗರಿಗೆ ನಿಜಕ್ಕೂ ಈ ನೆಲದ ಬಹುತ್ವದ ವಿಷಯಗಳಾಗಲಿ, ಸಂವಿಧಾನವು ನೇರವಾಗಿ ಸಾರುತ್ತಿರುವ ಭಾವಿಕ್ಯದ ಬಗ್ಗೆ ಆಗಲಿ ಅರ್ಥವಾಗುತ್ತಿಲ್ಲ ಅನ್ನೋ ಮಾತನ್ನು ಹೇಳೋ ಜೊತೆಗೆ, ಚುನಾವಣಾ ರಾಜಕೀಯದ ದೃಷ್ಟಿಯಿಂದ ಕೋಮು ರಾಜಕಾರಣ ಮಾಡುತ್ತಿರುವ BJPಗರಿಗೆ ಜನರ ಬದುಕು ಮತ್ತು ಅವರ ಅನ್ನದ ವಿಷಯದಲ್ಲಿ ಕಿಂಚಿತ್ತ ಆಲೋಚನೆ ಇಲ್ಲ. ಕೋಮುವಾದಿ BJPಗರು ಮತ್ತೊಮ್ಮೆ ಜನರನ್ನು ಚೀಮಾರಿ ಹಾಕಿಸಿಕೊಳ್ಳುವ ಸಂದರ್ಭ ಬರಲಿದೆ ಅಂತ ಅವರು ಒಂದು ರಾಜಕೀಯವಾಗಿ ಮಾತಾಡಿದ್ದಾರೆ HC ಮಾದೇವಪ್ಪನವರು. ಆದರೆ ಇದರಲ್ಲೇ ಏನಪ್ಪ, ರಾಜಕೀಯವನ್ನು ದೂರ ಸರಿಸಿ ನೋಡಿದಾಗ ಹೌದು ಸತ್ಯಗಳಿದ್ದಾವೆ ಇದರಲ್ಲಿ, ಇಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಆ ಶಕ್ತಿಪೀಠ ಹಿಂದೂಗಳು ಆರಾಧಿಸುವಂಥ ಅದು ಕೇಂದ್ರ, ಅದರಲ್ಲೂ ಎರಡು ಮಾತಿಲ್ಲ, BJPಗರು ವಾದ ಮಾಡಿದ್ರಲ್ಲ. ಆದರೆ ಅದು ಕೇವಲ ಹಿಂದೂಗಳಿಗೆಷ್ಟೇ ಮಾತ್ರ ಸೀಮಿತ ಅನ್ನುವಂಥ ಮನೋಧರ್ಮ ಇಟ್ಕೊಂಡು ಮಾತಾಡುವಂಥದ್ದು ತಪ್ಪ. ಪ್ರಮೋದಾದೇವಿಯವರು ಇರ್ಬೋದು, ಯಾಕಪ್ಪ ಅಂದರೆ ಇವತ್ತು ಯದುವೀರವರು ಇರ್ಬೋದು, ಅವ್ರ ವಾದ ಸರಿ ಇರ್ಬೋದು ಅವ್ರ ದೃಷ್ಟಿಯಲ್ಲಿ. ಆದರೆ ನಾವು ಇವತ್ತು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ, ಯಾವ ರಾಜತ್ವ ದೇಶದಲ್ಲಿಲ್ಲ, ಯಾವ ಧಾರ್ಮಿಕತೆ ಒಂದೇ ಧರ್ಮದ ಅಡಿ ನಾವಿಲ್ಲ ಅನ್ನೋದು ನಾವು ಗೌರವಿಸಬೇಕಾಗಿದೆ. ಇದೆಲ್ಲ ಧರ್ಮಗಳು ಸ್ವತಂತ್ರದ ಸಂವಿಧಾನ ಕೊಟ್ಟದ. ಆ ಹಿನ್ನೆಲೆಯಲ್ಲೇ ಸರ್ಕಾರದಲ್ಲಿ ಕೊಟ್ಟಂಥ ನೆಲೆಗಟ್ಟಿನಲ್ಲೇ ಇವು ಸರ್ಕಾರ ಇದ್ದು ನಮ್ಮ ಬುಖ ಪ್ರಶಸ್ತಿ ವಿಜೇತೆ ನಮ್ಮ ಬಾನು ಮುಸ್ತಾಕ್ ಅವ್ರಿಗೆ ಉದ್ಘಾಟನೆ ಕರೆದು ಇದೆಲ್ಲ ಸಮಸ್ಯೆಗೆ ಮೂಲ ಕಾರಣ ಆಗಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಮ ಬಾನು ಮುಸ್ತಾಕ್ ಅವರು ಅನ್ನೋದು ಸ್ವಲ್ಪ ನೋಡೋಣ. ಚಾಮುಂಡೇಶ್ವರಿ ತಾಯಿಯೇ ನನ್ನನ್ನು ಮೈಸೂರು ದಸರಾ ಉತ್ಸವದ ಉದ್ಘಾಟನೆ ಕರೆಸಿಕೊಳ್ಳುತ್ತಿದ್ದಾಳೆ ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಆ ತಾಯಿ ಕರಿತಾ ಇದ್ದಾಳೆ, ಹೋಗ್ತಾ ಇದ್ದೀನಿ ಅನ್ನೋದು ಮಾತನ್ನು ಇಲ್ಲಿ ಸಹಜವಾಗಿ ಅವರು ಒತ್ತಡಕ್ಕೆ ಹೇಗೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಅವ್ರದ್ದೇನಪ್ಪ, ನಮ್ಮ ನಂಬಿಕೆ ಇದಪ್ಪ, ನಮ್ಮ ಸಂಸ್ಕೃತಿ ಕನ್ನಡ, ನಮ್ಮದು ಕನ್ನಡ ಮಾತೆ, ಆ ದೇವಿ ನಮ್ಗೆ ವಿಶ್ವಾಸ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ತಮ್ಮ ಗೆಳತಿಯೊಬ್ಬಳು ಇವ್ರ ಸಲ ಬೆಳ್ಕೊಂಡಿದ್ದೀನಿ,
ನೆನಪಿಸ್ಕೊಳ್ತಾ ಇದ್ದಾರೆ. ನನ್ನ ಗೆಳತಿ ಲೇಖಕಿ ಮೈಸೂರಿನ ಮೀನಾ ಅವರು ನನಗೆ ಬುಕರ್ ಪ್ರಶಸ್ತಿ ಬರಲಿ ಎಂದು ಚಾಮುಂಡೇಶ್ವರಿಗೆ ಹರಕೆ ಹೊತ್ತಿದ್ದಾರೆ ಎಂಬುದನ್ನು ಕೇಳಿ ಸಂತೋಷಪಟ್ಟಿದ್ದೆ. ನನಗೆ ಹರಕೆ ಹೊತ್ತಿದ್ದರಿಗೆ ಇವರು ಬರಲ್ಲ ಬುಕರ್ ಪ್ರಶಸ್ತಿ ಅಂತ ಒಬ್ಬ ಹಿಂದೂ ಹೆಣ್ಮಗಳು ನನ್ನ ಸಲುವಾಗಿ ಕೇಳಿದ್ದು. ಇವತ್ತು ಬಂದದ ಹರಕೆ ತೀರೋ ಸಮಯ ಬಂದದ, ಮಾಡಬೇಕಾಗಿದ್ದು ಮಾಡಲಿಲ್ಲ. ಇದು ನಮಗೆ ಸಹಜವಾಗಿ ಬಂದಂಥದ್ದಾಗಿದೆ. ನಾವು ಹರಕೆ ತೀರಿಸ್ತಾ ಇದ್ದೀವಿ, ಅವ್ರ ನಂಬಿಕೆ ನಾವು ಗೌರವಿಸ್ತಾ ಇದ್ದೀವಿ. ಅದರಲ್ಲಿ ಇದರರ್ಥ ಒಂದು ಧರ್ಮ ಇನ್ನೊಂದು ಧರ್ಮದ ನಂಬಿಕೆಯನ್ನು ಗೌರವಿಸುವುದು ಕೂಡಿ ಬಾಳುವುದು ಅನ್ನುವಂಥ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಒಪ್ಪಲಾರದ ನಮ್ಮ BJPಗರು ಇಲ್ಲ, ಅವರೊಬ್ಬರು ಏನಪ್ಪ ನಕ್ಸಲೈಟ್ ವಿಚಾರಧಾರಿ, ಅವರು ವಿಚಾರವಾದಿಗಳು ಹಾಗೆ ಹೀಗೆ ವಾದ ಮಾಡ್ತಾ ಇದ್ದಾರೆ. ಮತ್ತು ಮಸೀದಿ ವಿರೋಧಿಗಳು ಅನ್ನುವಂಥ ಮಾತು. ಹೌದು, ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಇಲ್ಲ, ಇವರೇ ಮಾತಾಡುವಂಥ BJPಗರು. ಅಲ್ಲೇ ತಲ್ಲಾಕ್ ನಾವು ತೆಗೆದು ಹಾಕಿದ್ದೀವಿ, ಮತ್ತೇನೋ ಮಾಡಿದ್ದೀವಿ ಅಂತ ವಾದ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ವತಂತ್ರ ಇಲ್ಲ ಮುಸ್ಲಿಂ ಇಸ್ಲಾಂದಲ್ಲಿ ಅನ್ನುವಂಥ ಮಾತು ಮಾತಾಡ್ತಾರೆ. ಅಂಥದ್ರ ವಿರುದ್ಧ ಹೋರಾಟ ಮಾಡಿದವರು ಇವರು. ಹೋರಾಟ ಮಾಡಿ ಹೆಣ್ಣುಮಕ್ಕಳ ಸ್ವತಂತ್ರ ಬೇಕು ಅನ್ನೋದು ಲೇಖನಗಳು ಬರೋದ ಮಾಡಿ ಇವತ್ತು ಈ ವಿಶ್ವವ್ಯಾಪಿ ಚರ್ಚೆಗೊಳಗಾಗುವಂಥ ಕನ್ನಡ ಭಾಷೆಯನ್ನು ಹೌದು ಮೇಲೆ ಕನ್ನಡ ಭಾಷೆ ಅದ, ಅಲ್ಲಿ ಒಳ್ಳೆಯ ಲೇಖಕರಿದ್ದಾರೆ ಅನ್ನೋ ಮಾತನ್ನು ವಿದೇಶಿ ನೆಲದಲ್ಲಿ, ಅದು ಬುಕರ್ ಸಾಮಾನ್ಯ ಪ್ರಶಸ್ತಿ ಅಲ್ಲದು. ಇಲ್ಲಿವರೆಗೆ ಕನ್ನಡದ ಯಾವ ಒಬ್ಬ ಲೇಖಕರು ಅಥವಾ ಲೇಖಕಿಯರು ಪಡೆದಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಅಂಥ ಗೌರವಾನ್ವಿತ ಹೆಣ್ಮಗಳಿಗೆ ಇವತ್ತು ಉದ್ಘಾಟನೆಗೆ ಕರೆದಿದ್ದಾರೆ. ಅದನ್ನು ಹೆಮ್ಮೆ ಪಡಬೇಕಾಗಿತ್ತು ನಾವೆಲ್ಲರೂ. ಅದನ್ನು ಕೇವಲ ಒಂದು ನಮ್ಮ ಧರ್ಮದ ಚಸ್ಮಾದಲ್ಲಿ ಹಾಕ್ಕೊಂಡು ದೂರೀಕರಿಸುವಂಥ ತಪ್ಪು ಅಂತ. ಆದರೆ ಅದಕ್ಕೆ ನಮ್ಮ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಚಾಮುಂಡೇಶ್ವರಿ ಕರೆಯುತ್ತಿದ್ದಾರೆ ಎಂದು ಭಾನು ಮುಸ್ತಾಕ್ ಹೇಳುತ್ತಾರೆ. ಆದರೆ ಅವರನ್ನು ಮಸೀದಿಯವರು ಕರೆಯಲ್ಲ. ಹೌದು, ನೀವು ಕರೆದ್ರೆ ಮಸೀದಿಯವರು, ಅವ್ರು ನಿಮಗೆ ಸಂಪ್ರದಾಯವಾದಿಗಳು. ನೀವು ಹೆಂಗೆ ಗುಡಿಗೆ ಬರಬೇಡ ಅಂತ ಹೇಳ್ತಾ ಇದ್ರಿ, ಅವ್ರದಿಂದವ್ರು ಇವತ್ತು ಮಸೀದಿಗೆ ಬರಬೇಡ ಅಂತ ಹೇಳ್ತಾ ಇದ್ದಾರೆ. ಹೌದು, ಇಬ್ಬರು ಸಂಪ್ರದಾಯವಾದಿಗಳು, ಅವ್ರು ವಿರೋಧ ಮಾಡ್ತಾರೆ. ಆದರೆ ಅವ್ರು ಹೆಣ್ಮಕ್ಕಳಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿದ್ದೀನಿ ಸುಳ್ಳಲ್ಲ. ನಿಮ್ಗೆ ಹೆಂಗೆ ಬೇಕು ಹಂಗೆ ವಾದ ಮಾಡೋದಲ್ಲ. ಗಾಂಧಿಯವರು ಹಿಂದುತ್ವದ ವಾದ ಮಾತಾಡಿದಾಗ ನಮ್ಮ ಗಾಂಧಿ ನಮ್ಮವರು ಅಂತ ಹೇಳ್ತೀರಿ, ಸಮಾನತೆ ಬಗ್ಗೆ ಮಾತಾಡಿದಾಗ ಗಾಂಧಿ ವಿರೋಧಿಸ್ತೀರಿ. ಇವೆಲ್ಲ ಏನು ವಿತ್ತಂಡವಾದಗಳು ಅಂತ. ಇದರಿಂದಾಗಿ ದೇಶದಲ್ಲೇ ವಿಶೇಷವಾಗಿ ಈ ನಮ್ಮ ಉದ್ಯೋಗದ ಮೇಲೆ, ಉದ್ಯೋಗಗಳ ಮೇಲೆ, ಉದ್ಯೋಗ ಸೃಷ್ಟಿಗಳ ಮೇಲೆ, ಕೃಷಿ ಮೇಲೆ ಚರ್ಚೆ ಇಲ್ಲದ ಕೃಷಿಕರನ್ನು ನಾವು ಶೋಷಣೆ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮೆಲ್ಲ ಸರ್ಕಾರಗಳು. ಇದು ಕೇವಲ BJPಗೆ ಅಂತ ಹೇಳ್ತಾ ಇಲ್ಲ ನಾನು. ಅದರಲ್ಲಿ BJP ಅತಿ ಹೆಚ್ಚಂದ್ರೂ ಅಡ್ಡಿ ಇಲ್ಲ. ಯಾಕಂದರೆ ನಿರಂತರ 1 ವರ್ಷ ಹೋರಾಟ ಮಾಡಿದ್ರು ಸಹಿತ ಕೊನೆಗೆ 3 ಕಾಲಕಾಲ ಹಿಂದೆ ತೆಗೆದ್ರು ವಿನಃ ಅವರಿಗೆ ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡಲಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಯಾರೂ ಮಾಡಿಲ್ಲ. ಯಾಕಂದ್ರೆ ಯಾವ ಉದ್ಯೋಗ ಕೊಟ್ಟರೆ ನಮಗೆ ಉದ್ಯೋಗ ಸೃಷ್ಟಿ ಆಗೈತೆ ಅನ್ನೋದು ಯಾವ ರಾಜಕೀಯ ಪಕ್ಷಕ್ಕೂ ವಿಚಾರ ಇಲ್ಲ. ಇವರು ದುಡ್ಡು ಹಂಚೋದು, ಸರಾಯಿ ಹಂಚೋದು, ಆರಿಸಿ ಬರೋದು, ಪಾರ್ಟಿ ಫಂಡ್ ತೊಗೊಳ್ಳೋದು, ಟ್ಯಾಕ್ಸ್ ದುರುಪಯೋಗ ಮಾಡ್ಕೊಳ್ಳೋದು, ಕಾರ್ಪೊರೇಟರ್ನ ಬೆಳೆಸ್ಕೊಳ್ಳೋದು, ಇದನ್ನು ಬಿಟ್ಟರೆ ಮತ್ತೊಂದು ತಿಳಿಯಲಿ ಯಾವ ರಾಜಕಾರಣಿಗೂ ಇಲ್ಲ. ಇಂಥ ಪ್ರಸಂಗ ಬಂದಾಗ ಇದನ್ನು ಧಾರ್ಮಿಕ ನೆಲೆಗಟ್ಟಲೆ ತೆಗೆದುಕೊಂಡು ತಿಕ್ಕಾಟ ಹಚ್ಚುವಂಥದ್ದು ಇವೆಲ್ಲ ಯಾಕೆ ರೀ ಇದೆಲ್ಲ? ಯಾಕಂದರೆ ಇಲ್ಲಿ ಜನ ಉಳಿಬೇಕಾಗಿದೆ. ನೀವು ಒಳ್ಳೆಯ ಒಂದು ನಿಮ್ಮ ಸಂಘಟನೆ ಅದ, ಹೋರಾಟ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಕೃಷಿಕರಿಗೆ ಅನುಕೂಲ ಆಗುವಂಥ, ಇಡೀ ದೇಶಕ್ಕೆಲ್ಲ ನೀರಾವರಿ ಆಗುವಂಥ ವಿಚಾರಗಳನ್ನು ಯಾಕೆ ನೀವು ಮಾಡ್ತಾ ಇಲ್ಲ? ಕೃಷಿ ಬಗ್ಗೆ ಒಂದು ಸ್ವದೇಶವಾಗಿ ಇವತ್ತೇನೋ ಮಾತಾಡ್ತಾ ಇದ್ರಿ. ಯಾವಾಗ ಟ್ರಂಪ್ ನಿಮಗೆ ಮೋಸ ಮಾಡಿದ್ರು, ನಿಮಗೆ ಅಮೇರಿಕ ತನ್ನ ದೂರೀಕರಿಸ್ತು ನಿಮ್ಮನ್ನು. ನೀವು ಪೆಟ್ರೋಲ್ ಅದು ಒಬ್ಬ ಕಾರ್ಪೊರೇಟ್ ಹೆಲ್ಪ್ ಮಾಡೋ ಸಲುವಾಗಿ ಮಾಡಿದಿಲ್ಲ. ಅದನ್ನು ರಷ್ಯಾದಿಂದ ಪೆಟ್ರೋಲ್ ತರಿಸೋದು, ಕ್ರೂಡ್ ಆಯಿಲ್ ತರಿಸಿಂದ ಅದು ಇಲ್ಲಿ ರಿಲಯನ್ಸ್ ಕಂಪ್ನಿಗೆ ಇವತ್ತು ನಿಮಗೂ ಅವ್ರಿಗೂ ಕೆಟ್ಟು ಹೋಗಿಬಿಟ್ಟದೆ. ಇವತ್ತು ಅದು ಮಾತು ಬೇರೆ. ಆ ಎಣ್ಣೆಯನ್ನು ವಿದೇಶಕ್ಕೆ ಮಾರಿಕೊಂಡು ಲಾಭ ಮಾಡ್ಕೊಳ್ಳೋರಿಗೆ ಅನುಕೂಲ ಮಾಡಿಕೊಟ್ರು ಅದನ್ನು. ಈಗ ಇವತ್ತು ಅಮೇರಿಕ ನಿಮ್ಮನ್ನು ದೂರೀಕರಿಸಲು ಟ್ರಂಪ್ ಅವ್ರ ನಿಮ್ಮನ್ನು ದೂರ ಸದ್ದು ನಿಲ್ತಾ ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಹೊಸ ಅರ್ಥನೀತಿಯ ಬಗ್ಗೆ ವಿಚಾರ ಮಾಡಬೇಕಾಗಿದೆ, ಹೊಸದನ್ನು ಕಟ್ಟಬೇಕಾಗಿದೆ. ಇವತ್ತು ಗಾಂಧೀಜಿಯವ್ರ ಬಗ್ಗೆ ನಮ್ಮ ಮೋದಿಯವ್ರು ಮಾತಾಡ್ತಾ ಇದ್ದಾರೆ, ಸ್ವ ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನು ಮೊದಲೇ ಈಗ 11 ವರ್ಷದಿಂದ ತಂದಿದ್ದರೆ ಇವರು ಕಾಂಗ್ರೆಸ್ಸಿಗೆ ಭಿನ್ನವಾದ ಆಡಳಿತ ಕೊಟ್ಟಂಗೆ ಆಗ್ತಿತ್ತಿಲ್ಲ ರೀ. ಇವತ್ತು ಮತ್ತದು ಹಳಿ ಚಾಯಲಿಯನ್ನು ಶುರು ಮಾಡಿಬಿಟ್ಟಿದ್ರಿ. ಅಲ್ಲ, ನಿಜವಾಗಿ ಪಾಪ ಅವ್ರ ಹೆಣ್ಮಗಳು ಹೌದು ಹರಕೆ ತೀರ್ಸೋಕ್ಕೆ ಬಂದಿದ್ದೀನಿ, ಅದು ಆಯಿತು. ಇವತ್ತು ನಮಗೆ ಬುಕರ್ ಪ್ರಶಸ್ತಿ ಬಂದದ, ಆ ನೆಲೆ ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ. ನಮ್ಮದು ಧರ್ಮ ಅಂತಾರೆ, ಇಡೀ ಒಂದು ಭಾರತದ ಎಲ್ಲ ಧರ್ಮಗಳು ನಮ್ಮಪ್ಪ ಅನ್ನೋ ಮಾತಾಡೋ ಮುಂದೆ ನಾವು ಸ್ವಾಗತಿಸ್ಬೇಕಾದ. ಅದನ್ನು ನೀವು ಮತ್ತೆ ಟೀಕಾ ಮಾಡ್ತೀರಿ, ಮಸೀದವ್ರು ಕರೀದಿಲ್ಲ ಅಂತ ಕರಿತಾ ಇಲ್ಲ ಪಾಪ ಅವರನ್ನು. ಕವಿ ನಿಸಾರ್ ಅಹಮದ್ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಅವರು ಯಾವುದೇ ವಿವಾದಾತ್ಮಕವಾಗಿ ಬರೆದಂಥವರಲ್ಲ, ಸಹಜವಾಗಿ ಬಂದಂಥವ್ರು. ಇವರು ಬಡವರ ಪರ, ದುಡಿಯೋರ ಪರ, ಅಲ್ಲಿ ಕೆಲಸಗಾರರ ಪರ ಬರೆದಂಥವ್ರು, ವಕೀಲರಾಗಿ ಹೋರಾಟ ಮಾಡಿದವರು ಬಡವರ ಪರವಾಗಿ. ಅದು ನಾವು ಗಮನಿಸಬೇಕಾಗಿದೆ. ಅವರು ಯಾವುದೇ ಧರ್ಮದ ವಿರುದ್ಧವಾಗಿ ಮಾತನಾಡಲಿಲ್ಲ. ಅಂಥವ್ರಿಗೆ ಭಾನು ಮುಸ್ತಾಕ್ ಅವರನ್ನು ಹೋಲಿಸುವುದಕ್ಕೆ ಇಲ್ಲೇ ಮಸೀದಿ ವಿರೋಧವಾಗಿ ಹೋರಾಟ ಅಂದರೆ ಅಲ್ಲಿ ಸಂಪ್ರದಾಯ ವಿರುದ್ಧ ಹೋರಾಟ ಮಾಡಿದ್ದಾರೆ ವಿನಃ ಅವರು ಮುಸಲ್ಮಾನರು ಅಥವಾ ಇಸ್ಲಾಂ ಧರ್ಮವನ್ನು ವಿರೋಧ ಮಾಡಿಲ್ಲ. ಇವತ್ತು ಇಸ್ಲಾಂ ಧರ್ಮದಲ್ಲಿದ್ದಾರೆ. ಅವ್ರ ಧರ್ಮವನ್ನು ಪಾಲಿಸ್ಕೊಳ್ತಾ ಜೊತೆಗೆ ಇನ್ನುಳಿದ ಧರ್ಮಗಳ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಕನ್ನಡ ಭಾಷೆನ ಸರಿಯಾಗಿ ದುಡಿಸ್ಕೊಂಡು ಇವತ್ತು ವಿಶ್ವಮಟ್ಟದ ಒಬ್ಬ ಲೇಖಕಿಯಾಗಿ ಹೊರಗೆ ಹೊಮ್ತಾ ಇದ್ದಾರೆ. ಅವರಿಂದ ಉದ್ಘಾಟನೆ ಮಾಡಿಸ್ಬೇಕಾಗಿದ್ದು ಎಲ್ಲರೂ ಒಪ್ಕೊಂಡು ಹೋಗುವಂಥ ಕೆಲಸ ಇದು. ಇದನ್ನು ವಿವಾದ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇದು ಇನ್ನಷ್ಟು ಏನಾಗ್ತದಪ್ಪ ಅಂತಂದ್ರೆ ಮತ್ತಷ್ಟು ಸಮಾಜ ಒಂದು ಒಡೆಯುವಂಥ ಕೆಲಸಗಳು ಆಗ್ತಾವೆ, ಮತ್ತೇನಾಗುವುದಿಲ್ಲ. ಮತ್ತು ಕಟಂಗಿ ಅನ್ನುವಂಥ ಮಾತು ಮಾತಾಡಿದಂಥ ನೀವು ಈ ಮತ್ತೆ ಒಡೆಯುವಂಥ ಕೆಲಸಗಳು ಆಗದ
ಹೋಗೋದು ಭಾಳ ಉತ್ತಮ. ಮತ್ತು ಈಗ ನಿಮಗೆ ಅನುಭವಕ್ಕೆ ಬಂದದ 11 ವರ್ಷದ ಅನುಭವ ಅಮೆರಿಕ ಜೊತೆ ಗೆಳೆತನ. ಇವತ್ತು ನೀವು ಯಾವ ಕಮ್ಯುನಿಸ್ಟನ್ನು ವಿರೋಧ ಮಾಡ್ತಿದ್ರಿ, ಯಾವ ಒಂದು ನೆಕ್ಸ್ಲೈಟ್ ಕಮ್ಯುನಿಸ್ಟನ್ನ ವಿರೋಧ ಮಾಡ್ತಿದ್ರಿ, ಅಂಥ ಚೈನಾ ಜೊತೆಗೆ ಇವತ್ತು ನೀವು ಸಂಬಂಧ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದು ನಿಂತದೆ ಇವತ್ತು. ಯಾಕಂದರೆ ಅಮೇರಿಕಲ್ಲಿ ದೂರ ಸರಿಸ್ತಾ ಇದೆ, ರಷ್ಯಾ ಅಂತ ಆ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಬಲ ಆಗಿ ಉಳಿದಿಲ್ಲ. ಇವತ್ತು ಯುದ್ಧ ಮಾಡಿ ಮಧ್ಯೆ ಮಾಡಿ ದಿವಾಳಿ ಹೇಳೋ ಹಂತಕ್ಕೆ ಬಂದದ್ದು. ಚೈನಾ ಒಂದು ಇಡೀ ವಿಶ್ವದಲ್ಲಿ ಲಾಭವನ್ನು ಮಾಡಿಕೊಡ್ತಿರುವಂಥ ದೇಶ ಯಾವುದಿದೆಯಲ್ಲ ಚೈನಾ. ಯಾಕಂದ್ರೆ ಅದು ಅಲ್ಲಿಯ ಉದ್ಯೋಗಗಳು ಸೃಷ್ಟಿ ಮಾಡಿ ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿದ್ದು, ಸಾಹಸ ಮಾಡಿದ್ದು. ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡಿಕೊಳ್ತದೆ ಚೀನಾ. ಜಗದಲ್ಲಿ ಯಾವ ದೇಶವೂ ಇಲ್ಲ. ಇದನ್ನು ನಾವು ನೆನಪಿಟ್ಕೊಂಡು ಈ ದಿಶೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಮೋದಿಯವರಿಟ್ಟಂತ ಹೆಚ್ಚು ಸರಿ, ಆದರೆ ಅದನ್ನು ವಿರೋಧ ಮಾಡ್ತಾ ಇದ್ದೀರಿ ನಕ್ಸಲಿಸಮ್ ಅಥವಾ ಇದು ನಮ್ಮ ಕಮ್ಯುನಿಸಮನ್ನು. ಆ ಕಮ್ಯುನಿಸಮ್ ವಿರೋಧ ಮಾಡುವಂಥ ನೀವು ಇವತ್ತು ಗಮನಿಸಬೇಕಾಗಿದ್ದೀರಪ್ಪ ಅಂದರೆ ನೀವು ಮತ್ತೆ ಅರ್ಥ ಹೊರಟಿದ್ದೀರಿ. ನಮ್ಮ ಉದ್ಯೋಗ ಸೃಷ್ಟಿ ಮಾಡೋದಕ್ಕಾಗಿ ಚೈನಾ ಜೊತೆ ಸಂಪರ್ಕ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಗಡಿ ವಿವಾದ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ. ಇವೆಲ್ಲನೂ ಗಮನಿಸಿಕೊಂಡು ಈಗ ಅದು ತಿದ್ದುಕೊಂಡು ಈಗ ಈ ದೇಶಕ್ಕೆ ಬೇಕಾಗಿ ಉದ್ಯೋಗ ಇವತ್ತು ಮೋದಿಯವರನ್ನು ಸರಿಯಾದ ಹಾದಿಯಲ್ಲಿ ಹೊರಟಿದ್ದಾರೆ. ನೀವು ಆ ದಿಶೆಯಲ್ಲಿ ಈ ನಾಡು ಕಟ್ಟುವಲ್ಲಿ ಎಲ್ಲರೂ ಉದ್ಯೋಗ ಸಿಗುವಂಥ ವಿಚಾರಗಳನ್ನ ಸರ್ಕಾರದಲ್ಲಿ ಪ್ರಶ್ನೆ ಮಾಡಿಸಿದ್ರೆ, ರೈತರಿಗೆ ಈ ಬೆಂಬಲ ಬೆಲೆ ಕಾನೂನು ಮಾಡಿಸಿಕೊಟ್ರೆ ಇನ್ನೂ ಅನೇಕ ಕೆಲಸಗಳಿದ್ದಾವೆ. ಅವು ಮಾಡಿದರೆ ಮತ್ತು ಇನ್ನೊಂದು ಮೇಲ್ಮೇಲೆ ಹೇಳ್ತಾ ಇರುವಂಥದ್ದು ಶಿಕ್ಷಣ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಸಿಗುವಾಗ ಮಾಡಿರಿ. ಪ್ರೊಫೆಷನಲ್ ಇರಲಿ ಯಾವುದೂ ಇರಲಿ, ಅದನ್ನು ನೀವು ಮಾಡಿದರೆ ಈ ದೇಶಕ್ಕೆ ಮಾಡೋದು ದೊಡ್ಡ ದೇಣಿಗೆ, ನಿಶ್ಚಿತವಾಗಿ ದೊಡ್ಡ ದೇಣಿಗೆ. ಆಗ BJP ಇನ್ನಷ್ಟು ಎತ್ತರಕ್ಕೆ ಹೋಗ್ತದೆ. ಮೋದಿ ಅವರಂತೂ ಜಗದಾಗಲ್ಲ, ಮುಗಿಲಾಗಲ್ಲ, ಎಲ್ಲ ಕಡೆ ಅಗಲಾಗಿ ಬೆಳಿತಾರೆ. ಇದು ನೆನಪಿಲ್ಲ ನಮ್ಮಲ್ಲೆಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ಇವತ್ತು ನಡೆದಂತಹ ಒಂದು ಡೆವಲಪ್ಮೆಂಟ್ ಬಗ್ಗೆ ನಮಗೆ ಅನಿಸಿದ ಕೆಲವು ಮಾತುಗಳು. ಇವು ಲೈಕ್ ಎಲ್ಲ ಇರ್ಬೋದು, ಲೈಕ್ ಆಗ್ತಾನೆ ಇರ್ಬೋದು. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. 16 ನ್ಯೂಸ್ ಅತ್ಯಂತ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆಗಳು.